ಇವತ್ತು ಪಾಯ ಪೂಜೆ ಮಾಡ್ತಾ ಇದ್ದೀವಿ. ಬೋರ್ವೆಲ್ ಕೊರೆಸಿರೋ ವಿಡಿಯೋನು ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಭೂಮಿಲಿ ಯಾವುದೇ ರೀತಿಯ ದೋಷ ಇದ್ದರೆ ಆ ನಿವಾರಣೆಗೋಸ್ಕರ ಪೂಜೆನೂ ಮಾಡಿಸಿದ್ದೀವಿ ನಾವು. ನಮಗೆ ಪುರೋಹಿತರು ಬಂದು ಇವರು ಕನಿಕಾ ಪರಮೇಶ್ವರಿ ದೇವಸ್ಥಾನದ ಪುರೋಹಿತರು. ಇವರಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇವರು ಲಿಸ್ಟ್ ಏನೇನು ಕೊಟ್ಟಿದ್ರು ಅಂತ ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧದ ಕಡ್ಡಿ, ಕರ್ಪೂರ, ವಿಳೆದೆಲೆ, ಅಡಿಕೆ, ಅಕ್ಕಿ, ಕಾಯಿ, ತಾಮ್ರ ಇಲ್ಲಾಂದರೆ ಬೆಳ್ಳಿ ಕಳಶ ಒಂದು ಹೇಳಿದರು, ಹಾಲು, ಗಂಜಲ, ನವರತ್ನಗಳು, ಪಂಚಲೋಹಗಳು, ನಿಂಬೆಹಣ್ಣು 5, ಕೆಂಪು ಇಟ್ಟಿಗೆ 3, ಪಾಯದ ಕಲ್ಲು 2, ಗೆಜ್ಜೆ ವಸ್ತ್ರ, ಆರೆಕೋಲು, ಕರ್ನೆ, ಗುದ್ಲಿ, 5 ಥರ ಹಣ್ಣು, ಬಿಡಿ ಹೂವು, ಕಟ್ಟಿದ ಹೂವು, ಬಾಳೆ ಎಲೆ 5, ಮಾವಿನ ಸೊಪ್ಪು, ದೀಪದ ಎಣ್ಣೆ, ಬತ್ತಿ, ಪೂಜೆಗೆ ತಟ್ಟೆ, ಪಂಚಪಾತ್ರೆ ಉದ್ಧರಣೆ, ತಟ್ಟೆಗಳು, ಚಾಪೆ ಇಲ್ಲಾಂದರೆ ಮಣೆಗಳು, ಕೂತ್ಕೊಳ್ಳೋಕದು ಹೇಳಿದ್ದು, ಸ್ಟೀಲು ಇಲ್ಲಾಂದರೆ ಬೆಳ್ಳಿ ಚೊಂಬು 1, ಕಡಲೆಪುರಿ, ಇಷ್ಟು ಐಟಮ್ನ ಲಿಸ್ಟ್ ಮಾಡಿ ಹೇಳಿದರು ಪೂಜೆಗೆ. ಪಂಚಲೋಹ ಮತ್ತು ನವರತ್ನನ ನಾವು ಚಿನ್ನದ ಅಂಗಡಿಲೇ ಪರ್ಚೇಸ್ ಮಾಡಿದ್ವಿ. ಯಾವುದೇ ರೀತಿ ಗಂಧಿಗೆ ಅಂಗಡಿಲಿ ಪರ್ಚೇಸ್ ಮಾಡಲಿಲ್ಲ. ಈ ಪೂಜೆ ಬಂದು ನಾವು 18ನೇ ತಾರೀಕು ನವೆಂಬರ್ ಮಾಡಿಸಿದ್ದು. ಈ ಪೂಜೆ ಮಾಡ್ಸೋಕ್ಕೆ 2 ದಿನಕ್ಕೆ ಮುಂಚೆ ನಾವು ಬೋರ್ವೆಲ್ ಪಾಯಿಂಟ್ ಹಾಕ್ಸಿದ್ವಿ. ಅವ್ರು ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು ಚೆಕ್ ಮಾಡಿಬಿಟ್ಟು ಹೇಳಿದ್ರು. ಅವ್ರು 8,000 ಚಾರ್ಜ್ ಕೂಡ ಮಾಡಿದ್ರು. ಬಟ್ ಬೋರ್ವೆಲ್ ಪಾಯಿಂಟ್ ಎಲ್ಲ ಹಾಕಾದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, 50-50 ಅಂತ ರಿಪೋರ್ಟ್ ಕೊಟ್ಟರು. ಸೊ ನಮ್ಗೆ ಅದು ಇಷ್ಟ ಆಗಲಿಲ್ಲ. ಕನ್ಫ್ಯೂಷನ್ ಬೇಡ ಅಂತ ನಾವು ಮತ್ತೆ ಇನ್ನೊಬ್ಬರನ್ನ ಹತ್ರ ಕರೆಸಿ ಬೋರ್ವೆಲ್ ಪಾಯಿಂಟ್ ಹಾಕ್ಸ್ಕೊಂಡ್ವಿ. ಈ ಪೂಜೆ ಆಗಿದ ತಕ್ಷಣ ನಾವು ಇಮಿಡಿಯೇಟಾಗಿ ಇನ್ನೊಬ್ರು ಬಂದು ಎಕ್ಸಾಕ್ಟಾಗಿ ನಾರ್ತ್ ಈಸ್ಟ್ ದೇವಮೂಲೆಯಲ್ಲಿ ನಮಗೆ ಪಾಯಿಂಟ್ ಹಾಕ್ಕೊಟ್ರು. ತುಂಬ ಚೆನ್ನಾಗಿ ಬಂತು. ಪೂಜೆ ಆಗ್ತಾ ಇದ್ದಂಗೆ ನಾವು ಬೋರ್ ಕೊರೆಸಿದ್ವಿ. 80 ಅಡಿಗೆಲ್ಲ ನಮಗೆ ನೀರು ಚೆನ್ನಾಗಿ ಬಂತು. 4 ಇಂಚ್ ನೀರು ಬಂತು. ಆದರೆ ನಾವು 400 ಅಡಿವರೆಗೂ ಬೋರ್ವೆಲ್ ಕೊರೆಸಿದ್ದೀವಿ. ನಾವು 500 ಅಡಿ ಕೊರೆಸ್ಬೇಕು ಅಂತ ಇದ್ವಿ. ಆದರೆ ಅವರು ನೀರು ತುಂಬ ಸಿಕ್ಕಾಪಟ್ಟೆ ಫೋರ್ಸ್ ಇರೋದ್ರಿಂದ ಅವರು ಬೋರ್ ಮಿಷಿನ್ನ ತಳ್ತಾ ಇದೆ ಅಂತ ಅವರು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಸೊ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಒಂದು ಪೂಜೆನೂ ಆಯಿತು. ಅವತ್ತಿನ ದಿನವೇ ಬೋರ್ ಕೂಡ ಆಯಿತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ.